कर्गं कपालं त्रिशूलं संविभ्रतीतन्त्राकरावतं स्वपिङ्गुवकेशादिताधीमतं श्राद्धूयात् भूषे मम भद्रकाली ओम नमो भद्रकाल्ये काली काली महाकाली भद्रकाली नमोस्तुते भद्राकाली नमः भद्रकाल्ये नमः सुमुखे नमः सुमुखे नमः सुमुखे नमः व्याघ्रमुखे नमः मनोन्मन्ये नमः शूलात्तायै विद्महे रुद्रभीमायै धीमहि तन्नः ओम क्रीं महाकाल्ये नमः या देवी सर्वभूतेषु मात्ररूपेण संस्थिता नमस्तस्यै 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 ಅಮ್ಮ ಹೇಳಿದ ಹಾಗೆ ಈ ಸ್ಥಾನದಲ್ಲಿ ನೀನು ಇರಬೇಕು ಮಗನೇ. ಏನು ತಿಳಿತಲ್ಲವೇ? ನನ್ನ ಹೆಸರು ಸವಿತಾ ನಿತ್ಯಲ್ಲವೇ. ನಾನು ಈ ಸ್ಥಳಕ್ಕೆ ಬರಲಿಕ್ಕೆ ಏನಂದರೆ, ನಾನು ಮೊಬೈಲ್ ನೋಡುವಾಗ ಪ್ರತಿ ಸಲ ನಾಗಯಕ್ಷಿ ಸ್ಥಳದೇ ಬರ್ತಾ ಇತ್ತು ಟೈಮ್. ಅದಕ್ಕೆ ಪ್ರತಿ ಸಲ ನೋಡುವಾಗಲೂ ಅದನ್ನು ನೋಡಿದ ತಕ್ಷಣ ನನಗೇನು ನನ್ನ ಸ್ಥಳಕ್ಕೇನೋ ಕರ್ಕೊಂಡು ಹೋಗ್ತದೆ ಅಂತೇಳಿ ನಾನು ಯೂಟ್ಯೂಬ್ ನೋಡಿಯೇ ಈ ಸ್ಥಳಕ್ಕೆ ಬಂದದ್ದು. ಬೇರೆ ಯಾರು ಕರೆದದ್ದು ಅಲ್ಲ, ಈ ಥರ ಆಗ್ತಾ ಉಂಟಂತ ಹೇಳಿದ್ದು ಅಲ್ಲ. ಆದರೆ ಈ ಸ್ಥಳಕ್ಕೆ ಬಂದ ದಿವಸ ನನಗೆ ನನ್ನ ಮೇಲೆ ಒಂದು 12 ವರ್ಷದಿಂದಲೂ ಒಂದು ಮೈ ಸೇರಿ ಬರ್ತಿತ್ತು ದೇವಿ. ಅದು ಯಾವುದು ಪ್ರತಿ ಸಲ ನೋಡಿದ್ರು ಪ್ರೇತ ಅದು ಇದಂತ ಎಲ್ಲ ಕಡೆಗೂ ದೇವರದ್ದು ಅಂತಾನೆ ಆಗಿತ್ತು. ಯಾಕಂದ್ರೆ ದೇವರ ಸ್ಥಳದಲ್ಲೇ ಒಳ್ಳೆ ಶಕ್ತಿ ಬರ್ತಾ ಇತ್ತು. ಆದರೆ ಹೇಳಲಿಕ್ಕಿಲ್ಲ, ಎಲ್ಲೆಲ್ಲಿಂದ ಏನೇನೋ ಆಯಿತು. ಮತ್ತು ತುಂಬ ಕಷ್ಟಪಟ್ಟಿದ್ದೇವೆ ನಾನು ನನ್ನ ಗಂಡ, ಆದರೆ ತುಂಬ ಖರ್ಚು ಮಾಡಿದ್ದೇವೆ. ಆದರೆ ಈ ಸ್ಥಳಕ್ಕೆ ಬಂದವಾಗ ನನ್ನ ಅಪ್ಪನ ಕುಟುಂಬದ ನಾಗಯಕ್ಷಿ ನಾಗಚೌಡೇಶ್ವರಿ ಅಂತ ಹೇಳಿ ಈ ಸ್ಥಳದಲ್ಲಿ ಪ್ರಸಾದ ಆಯಿತು. ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಕೇಳಿದವಾಗ ದೈವಸ್ಥಾನದಲ್ಲಿ ಸಹ ಅದೇ ಪ್ರಸಾದ ಆಯಿತು. ಹಾಗೆ ಮೈ ದರ್ಶನ ಬರುವಾಗ ಸತ್ಯದ ಮುಖಾಂತರವಾಗಿ ಈ ಸ್ಥಳದಲ್ಲಿ ಹೇಗೆ ಯಾವ ರೀತಿ ನುಡಿ ಕೊಟ್ಟಿತ್ತು ಅದೇ ರೀತಿಯಲ್ಲಿ ನನಗೆ ಈಗ ಮೈ ಮೇಲೆ ದರ್ಶನ ಬಂದು ಹೇಳ್ತದೆ. ಹಾಗೆ ನನಗೂ ಒಂದು ಸ್ಥಳ ಕಟ್ಟಬೇಕಂದ್ರೆ ಇದೇ ಸನ್ನಿಧಾನದಲ್ಲಿ ಹೇಳಿತ್ತು. ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೋಗಿ ಸಹ ಅಲ್ಲಿ ಕೇಳಿದವಾಗ ಸಹ ಅದೇ ಸನ್ನಿಧಾನದಲ್ಲಿ ಸಹ ಬಂತು, ಅದೇ ನಾಗಯಕ್ಷಿ ಅಂತೇಳಿ. ಈ ಸ್ಥಳಕ್ಕೆ ಬಂದಾಗಿಂದ ಪ್ರತಿಯೊಂದು ಒಂದೊಂದು ವಿಚಾರದಲ್ಲೂ ನನಗೆ ಒಳ್ಳೆಯದಾಗಿದೆ. ಮತ್ತೆ ಏನಂದರೆ, ನಾನು ಏನು ಎನಿಸ್ಕೊಂಡಿದ್ದೇನೆ ಅದೇ ರೀತಿಯಲ್ಲಿ ನನಗೊಂದು ಮನೆ ಕಟ್ಟಬೇಕು, ನನ್ನ ಗಂಡ ನನ್ನ ಸಂಸಾರ ಖುಷಿಯಿಂದ ಇರಬೇಕಂತ ಎನಿಸ್ಕೊಂಡಿದ್ದೆ. ಇಲ್ಲಿ ಬಂದು ನಾವೇನು ಹಣ ತಂದು ಸುರಿಯೋದಾಗಲಿ, ಎಂಥ ಕೈಯಲ್ಲಿ ಏನು ಸಾಧ್ಯವೋ ಹೂವಾಗಲಿ ಹಣ್ಣು ಈ ರೀತಿ ತಂದು 11 ರೂಪಾಯಿ ದುಡ್ಡು ಹಾಕಿ ನಾವು ಹೋಗ್ತೇವೆ ಬಿಟ್ಟರೆ ಇಲ್ಲಿ ಏನು ತಂದು ಕೊಟ್ಟದಲ್ಲ. ಅದು ತಾಯಿ ನಮಗೆ ಒಂದೊಂದು ರೂಪಾಯಿಯಲ್ಲೂ ನಮ್ಗೆ ಏಳಿಗೆ ಮಾಡಿ ಕೊಟ್ಟಿದೆ. ಅದೇ ರೀತಿಯಲ್ಲಿ ಒಳ್ಳೇದು ಮಾಡಿಕೊಟ್ಟು, ಯಾಕಂದರೆ ಈಗ ನಾನು ಒಳ್ಳೆ ರೀತಿಯಲ್ಲಿ ಒಂದು ಸಣ್ಣ ಮನೆ ಕಟ್ಟಬೇಕಂತಲೂ ಎನಿಸ್ಕೊಂಡಿದ್ದೇನೆ ಆ ತಾಯಿ ಆಶೀರ್ವಾದದಿಂದ. ಅದೇ ರೀತಿ ನಮ್ಮ ಮುಂದೆ ಸಹ ಒಳ್ಳೇದು ಮಾಡಿ ಕೊಡ್ತದೆ ಅಂತೇಳಿ ನಾನು ನಂಬಿಕೊಂಡು ಯಾವಾಗ ಆಗುತ್ತೆ ನಮಗೆ ಪ್ರತಿ ತಿಂಗಳಲ್ಲಿ ನಾನು ನನ್ನ ಗಂಡ ನನ್ನ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದೇನೆ. ಇದೇ ರೀತಿಯಲ್ಲಿ ನನಗೆ ಒಳ್ಳೇದಾಗಿದೆ. ಇಲ್ಲಿ ಮುಂದೂ ಕೂಡ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ. ಇದನ್ನು ನಂಬಿ ಬಂದವರಿಗೆ ಯಾವತ್ತೂ ಯಾವ ರೀತಿಯಲ್ಲೂ ಕಷ್ಟ ಅಂತ ಬರೋದಿಲ್ಲ, ಅಮ್ಮನಿಂದ ಒಳ್ಳೆಯದೇ ಆಗುತ್ತೆ.